ನಾವು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಹೆಸರು ಅಂದರೆ ಚೆನ್ನಾಗಿ ಹಾಡ್ತೀವಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ, ಚೆನ್ನಾಗಿ ಮಾತಾಡ್ತೀವಿ, ಅಥವಾ ನಾವು ಮಾಡ್ತಾ ಇರೋ ವೃತ್ತಿಲಿ ಇರ್ಬೋದು. ಸ್ವಲ್ಪ ಮಟ್ಟಿಗೆ ಯಾರಾದರೂ ಹೊಗಳಿದ್ರೆ ಸಾಕು, ನಾವು ಅಟ್ಟಕ್ಕೇರಿ ಬಿಡ್ತೀವಿ. ಅಷ್ಟೇ ಅಲ್ಲ, ನಮ್ಮ ಬಗ್ಗೆ ನಾವೇ ಅಹಮ್ಮಿಂದ ವರ್ತಿಸಲಿಕ್ಕೆ ಶುರು ಮಾಡಿಬಿಡ್ತೀವಿ. ಹಾಗಿದ್ರೆ ಇವತ್ತಿನ ಸುಂದರ ಕಥೆಯನ್ನು ಕೇಳಲಿಕ್ಕೆ ನೀವೆಲ್ಲರೂ ತಯಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿಮಾನ ಹಾರಲಿಕ್ಕೆ ಸಿದ್ಧವಾಗಿ ನಿಂತಿತ್ತು. ಭಾನುವಾರವಾಗಿದ್ದರಿಂದ ಪ್ರಯಾಣಿಕರ ದಟ್ಟಣೆ ಹೆಚ್ಚು. ಪ್ರಯಾಣಿಕರು ತಮ್ಮ ತಮ್ಮ ಬ್ಯಾಗ್ಗಳನ್ನು ಹಿಡಿದು ವಿಮಾನವನ್ನು ಏರಿದು ತಮ್ಮ ಸ್ಥಳಗಳಲ್ಲೇ ಕುಳಿತು. ಬಹುತೇಕ ಎಲ್ಲ ಸ್ಥಳಗಳು ಭರ್ತಿಯಾಗಿದ್ದು, ಗಗನಸಖಿಯರು ಎಲ್ಲರೂ ಕುಳಿತಿರುವುದನ್ನು ಮತ್ತು ಬೆಲ್ಟ್ ಕಟ್ಟಿಕೊಂಡಿರುವುದನ್ನು ಪರೀಕ್ಷಿಸಲಿಕ್ಕೆ ಸ್ಥಳದಿಂದ ಸ್ಥಳಕ್ಕೆ ನಡೆದು ಹೋಗ್ತಾ ಇದ್ರು. ಆಗ ಟಿಂಗ್ ಅಂತ ಗಂಟೆ ಆಯಿತು. ಯಾರೋ ಪ್ರಯಾಣಿಕರಿಗೆ ಏನೂ ಆಗಿರಬಹುದು ಅಂದ್ಕೊಂಡು ಒಬ್ಬ ಗಗನಸಖಿ ತಿರುಗಿ ನೋಡಿದ್ಲು. 26ನೇ ಸಾಲಿನ ಮೇಲೆ ದೀಪ ಕಾಣಿಸ್ತು. ಆಕೆ ತಕ್ಷಣವೇ ಆ ಸಾಲಿನ ಕಡೆಗೆ ನಡೆದಳು. ಅಲ್ಲಿ ಕಿಟಕಿಯ ಪಕ್ಕ ಒಬ್ಬ ಬಿಳಿ ಮಹಿಳೆ ಕೂತಿದ್ದು. ಆಕೆಗೆ ಸುಮಾರು 50 ವರ್ಷ ವಯಸ್ಸಿರ್ಬೋದು. ಆಕೆಯ ಅಲಂಕಾರ, ಬಟ್ಟೆಗಳು ದರ್ಪವನ್ನು ತೋರಿಸ್ತಾ ಇದ್ವು. ಆಕೆಯ ಮುಖದಲ್ಲಿ ಅಸಹನೆ ಎದ್ದು ಕಾಣ್ತಾ ಇತ್ತು. ಮೇಡಮ್, ನನ್ನಿಂದ ಈ ಸಹಾಯ ಬೇಕಿತ್ತಿ ಅಂತ ವಿನಯದಿಂದ ಕೇಳಿದ್ಲು ಗಗನಸಖಿ. ನಿಮಗೆ ಕಣ್ ಕಾಣೋದಿಲ್ವೇ ಅಂತ ಗುಡುಗಿದ್ಲು ಬಿಳಿ ಮಹಿಳೆ. ಏನಾದರೂ ಬೇಕಿತ್ತೆ ಮತ್ತೊಮ್ಮೆ ಕೇಳಿದ್ಲು ಗಗನಸಖಿ. ನನ್ನ ಪಕ್ಕದಲ್ಲಿ ಯಾರು ಕುಳಿತಿದ್ದಾರೆ ನೋಡಿ, ಇಂಥ ಜನರ ಪಕ್ಕ ಕುಳಿತುಕೊಳ್ಳೋದು ಹೇಗೆ? ಗಗನಸಖಿ ಗಮನಿಸಿದ್ಲು. ಈ ಬಿಳಿ ಮಹಿಳೆಯ ಪಕ್ಕ ಒಬ್ಬ ಹಿರಿಯ ಕಪ್ಪು ಮನುಷ್ಯ ಕುಳಿತಿದ್ದಾನೆ. ಯಾಕೆ ಮೇಡಮ್, ಅವರಿಂದ ಏನಾದರೂ ತೊಂದರೆಯಾಗಿದೆಯಾ ಅಂತ ಕೇಳಿದ್ಲು ಗಗನಸಖಿ. ಅಂಥವ್ರ ಪಕ್ಕ ಕುಳಿತುಕೊಳ್ಳೋದೇ ತೊಂದರೆ. ಅದು ಅಲ್ಲದೆ ಇಂಥ ಜನರ ಮಗ್ಗಲು ಕುಳಿತು 2 ತಾಸು ಪ್ರಯಾಣ ಮಾಡೋದು ಹೇಗೆ? ನರಕ ಪ್ರಯಾಣ ಇದು. ನನಗೆ ತಕ್ಷಣ ಬೇರೆ ಸ್ಥಳ ಕೊಡಿ ಅಂತ ಗುಡುಗಿದ್ಲು ಆ ಮಹಿಳೆ. ಅವಳ ಧ್ವನಿ ಏರ್ತಾನೆ ಇತ್ತು. ಸುತ್ತಮುತ್ತಲಿನ ಜನ ಇದನ್ನೇ ಗಮನಿಸ್ತಾ ಇದ್ರು. ಮೇಡಮ್, ವಿಮಾನ ಪೂರ್ತಿ ಭರ್ತಿಯಾಗಿದೆ, ಯಾವ ಸೀಟು ಖಾಲಿ ಇಲ್ಲ. ಆದರೂ ದಯವಿಟ್ಟು ನನಗೆ 5 ನಿಮಿಷ ಕೊಡಿ, ನಾನು ನೋಡಿ ಬಂದು ಹೇಳ್ತೀನಿ. ಗಗನಸಖಿ ಮುಂದೆ ಹೋಗಿ ವಿಮಾನದ ಕ್ಯಾಪ್ಟನ್ ಹತ್ರ ಮಾತಾಡಿ ಎಲ್ಲ ಸ್ಥಳಗಳನ್ನು ನೋಡಿಕೊಂಡು ಬಂದು, ಮೇಡಮ್, ನೀವು ಪ್ರಯಾಣ ಮಾಡುತ್ತಿರುವ ವರ್ಗದಲ್ಲಿ ಯಾವ ಸ್ಥಳವೂ ಖಾಲಿ ಇಲ್ಲ. ಗಗನಸಖಿಯ ಮಾತನ್ನು ನಡುವೆಯೇ ಮುರಿದು ಮಹಿಳೆ ಜೋರಾಗಿ ಕಿರಿಚಿದ್ಲು. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ವರ್ಗದಲ್ಲಿ ಸ್ಥಳ ಖಾಲಿ ಇಲ್ಲದಿದ್ದರೆ ಹೆಚ್ಚಿನ ವರ್ಗದಲ್ಲಾದರೂ ನನಗೆ ಜಾಗವನ್ನು ಬದಲಾಯಿಸಬೇಕು. ಇಂಥ ದರಿದ್ರ ಜನರ ಮಗ್ಗಲು ಕುಳಿತು ಪ್ರವಾಸ ಮಾಡುವ ಕರ್ಮ ನನಗೆ ಬೇಡ. ಮಹಿಳೆಯ ಧ್ವನಿ ಇಡೀ ವಿಮಾನದಲ್ಲಿ ಎಲ್ಲರಿಗೂ ಕೇಳಿಸ್ತಾ ಇತ್ತು. ಎಲ್ಲರೂ ಮುಂದೇನಾದಿತ್ತು ಅಂತ ಕುತೂಹಲದಿಂದ ನೋಡ್ತಾ ಇದ್ರು. ಗಗನಸಖಿ ನಿಧಾನವಾಗಿ ಹೇಳಿದ್ರು, ತಾಳ್ಮೆಯಲ್ಲಿ ಮೇಡಮ್, ಪ್ರಯಾಣಿಕರಿಗೆ ತೊಂದರೆಯಾದರೆ ನಾವು ಅವರನ್ನು ಹೆಚ್ಚಿನ ವರ್ಗಕ್ಕೆ ಬದಲಾಯಿಸೋದು ಅಪರೂಪವೇನಲ್ಲ. ಆದರೆ ಹೆಚ್ಚಿನ ವರ್ಗದಲ್ಲೂ ಜಾಗ ಖಾಲಿ ಇಲ್ಲ. ಒಂದೇ ಒಂದು ಸ್ಥಳ ಖಾಲಿ ಇದೆ, ಅದು ಪ್ರಥಮ ದರ್ಜೆಯಲ್ಲಿದೆ. ದರಿದ್ರ ಜನರ ಜೊತೆ ಪ್ರಯಾಣ ಮಾಡೋದು ತುಂಬ ಮುಜುಗರದ ವಿಷಯ. ಅದು 2 ತಾಸಿನ ಪ್ರಯಾಣ ಹೇಗೆ ತಡೆದುಕೊಳ್ಳೋದು? ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ, ತಾವು ಇಲ್ಲೇ ಕುಳಿತುಕೊಳ್ಳಿ ಅಂತ ಆಕೆಯ ಪಕ್ಕ ಕುಳಿತಿದ್ದ ಕಪ್ಪು ಮನುಷ್ಯನ ಕಡೆ ತಿರುಗಿ, ಸಾರ್, ದಯವಿಟ್ಟು ತಮ್ಮ ಬ್ಯಾಗನ್ನು ತೆಗೆದುಕೊಂಡು ನನ್ನೊಂದಿಗೆ ಬಂದು ಪ್ರಥಮ ದರ್ಜೆಯ ಸ್ಥಳದಲ್ಲಿ ಕುಳಿತು ಪ್ರಯಾಣ ಮಾಡಿ ಅಂತ ಅವರನ್ನು ಕರೆದುಕೊಂಡು ನಡೆದೇ ಬಿಟ್ಲು. ಅಹಂಕಾರಿ ಮಹಿಳೆ ಬಾಯಿ ಬಿಟ್ಕೊಂಡು ನೋಡ್ತಾನೆ ಇದ್ಲು. ಆಕೆಯ ಪರಿಹಾರ ಕಂಡು ನೋಡುತ್ತಿದ್ದ ಜನ ಎದ್ದು ನಿಂತು ಜೋರಾಗಿ ಹರ್ಷವನ್ನು ವ್ಯಕ್ತಪಡಿಸಿ ಚಪ್ಪಾಳೆಯನ್ನು ತಟ್ಟಿದ್ರು.
ಆದ್ಮೇಲೆ ಇದೆಷ್ಟು ಅರ್ಥಪೂರ್ಣ ಕತೆ ಅಂತ ಒಮ್ಮೆ ಸೂಕ್ಷ್ಮವಾಗಿ ಆಲಿಸಿ ನೋಡಿ. ಅಹಂಕಾರ ನಿಮಗೆ ಬೇಕಾದಂತೆ ಪ್ರಪಂಚವನ್ನು ಬದಲಾಯಿಸೋದಿಲ್ಲ, ಆದರೆ ಪ್ರಪಂಚಕ್ಕೆ ನಿಮ್ಮ ಅಹಂಕಾರವನ್ನು ಕಿತ್ತೊಗೆಯುವಂತಹ ಅವಕಾಶವನ್ನು ಅವಶ್ಯವಾಗಿ ಕೊಡ್ತದೆ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.